ರೇವಣ್ಣ ಅವರ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂತಹ ವಕೀಲರ ವಾದ ಜೊತೆಗೆ ಸರ್ಕಾರಿ ವಕೀಲರ ವಾದವನ್ನು ಆಲಿಸಿದಂತಹ ಕೋರ್ಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡ್ತಾ ಇದೆ. ಸೊ ಈ ವಾದ ಪ್ರತಿವಾದ ಯಾವ ರೀತಿ ಇತ್ತು, ಎಷ್ಟು ಸ್ಟ್ರಾಂಗ್ ಆಗಿತ್ತು, ಏನೇನು ಆಕ್ಷೇಪಣೆಯನ್ನ ಸಲ್ಲಿಸಲಾಯಿತು, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನು 3 ದಿನಗಳ ಕಾಲ ರೇವಣ್ಣಗೆ ಜೈಲು ಫಿಕ್ಸು, ಜೈಲೇ ಗತಿ. ಸದ್ಯಕ್ಕೆ 3 ದಿನಗಳ ಕಾಲ ಮೇ 13ನೇ ತಾರೀಕು ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರದಲ್ಲಿ ಮತ್ತಷ್ಟು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಅಲ್ಲಿಗೆ ಎಚ್ ಡಿ ರೇವಣ್ಣ ಅವರಿಗೆ ಸದ್ಯಕ್ಕಂತೂ ರಿಲೀಫ್ ಭಾಗ್ಯ ಅಥವಾ ಲೀಗಲ್ ರೆಮಿಡಿಯ ಆಸರೆ ಸಿಗ್ತಾ ಇಲ್ಲ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಿದವರು ಸುದೀರ್ಘವಾಗಿ ಹೇಗೆ ಎರಡೂ ಕಡೆಯ ವಕೀಲರು ಈ ಪ್ರಕರಣವನ್ನ ಬೇರೆ ರೀತಿ ನೋಡುವಂತೆ ಕೋರ್ಟ್ ಮನವರಿಕೆ ಮಾಡ್ಕೊಡ್ತಾ ಇದ್ದನ್ನ ನೋಡ್ತಾ ಇದ್ರಿ. ರೇವಣ್ಣ ಪರ ವಕೀಲರು ಹೇಳ್ತಾ ಇದ್ದು ಇದನ್ನ ಜಸ್ಟ್ ಕಿಡ್ನಾಪ್ ಕೇಸ್ ಅಂತ ಮಾತ್ರ ನೋಡಿ, ಒನ್ ಆಫ್ ದ ಡಿಫರೆಂಟ್ ಪ್ರಕರಣ ಅಂತ ನೋಡಿ ಅಂತ ಹೇಳ್ತಾ ಇದ್ರು. ಜಾಯ್ನ್ ಆಗ್ತಿದ್ದಾರೆ ಮುರಳಿ. ಇವತ್ತಿನ ವಾದ ಪ್ರತಿವಾದ ಪ್ಲೇನ್ ಹೈಜಾಕ್ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ಮತ್ತೆ ಈ ಪ್ರಕರಣವನ್ನ ಪ್ರತ್ಯೇಕ ಪ್ರಕರಣ ಅಂತ ನೋಡಿ ಅಂತೆಲ್ಲ ನಾಗೇಶ್ ಅವರು ಹೇಳ್ತಾ ಇದ್ದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಮಂಡೇ ಒಂದು ವೇಳೆ ವಿಚಾರಣೆಗೆ ಬಂದಾಗ ಯಾರ ಫೇವರಬಲ್ ಆಗಿ ಈ ತೀರ್ಪು ಬರಬಹುದು ಅಂತ ಅನಿಸ್ತಾ ಇದೆ, ಮತ್ತು ಇವತ್ತಿನ ವಾದ ಪ್ರತಿವಾದದ ಹೈಲೈಟ್ಸ್ ಏನಿದ್ದಿರಬಹುದು ಅಂತ ಅನಿಸ್ತಾ ಇದೆ. ಮಮತಾ, ಏನಂದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಈಗ ಆಲಿಸಿರುವಂಥದ್ದು ನ್ಯಾಯಾಲಯ. ಅಂದ್ರೆ ನಾಗೇಶ್ ಅಂದ್ರೆ ರೇವಣ್ಣ ಪರ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಇವತ್ತು ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಜೊತೆಗೆ SIT ಪರ SPP ಜೈನ ಕೊಠಾರಿ ಅವರು ಕೂಡ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅಂದ್ರೆ ಅವ್ರಿಗೆ ಕೇವಲ 45 ನಿಮಿಷಗಳ ಕಾಲ ವಾದ ಮಂಡನೆ ಮಾಡಲಿಕ್ಕೆ ಒಂದು ಕಾಲಾವಕಾಶಗಳು ಸಿಕ್ಕಿದಂಥದ್ದು. ಯಾಕಂದ್ರೆ ಏನು ಕೋರ್ಟ್ನ ಕಲಾಪದ ಅವಧಿ ಮುಕ್ತಾಯ ಆಗ್ತಿತ್ತು, ಕೋರ್ಟ್ನ ಕಲಾಪದ ಅವಧಿ ಮುಕ್ತಾಯ ಆಗಿದ್ದ ಹಿನ್ನೆಲೆಯಲ್ಲಿ ಮತ್ತೆ ನಮಗೆ ಕಾಲಾವಕಾಶ ಬೇಕು ಅಂತೇಳಿ ನ್ಯಾಯಾಧೀಶರ ಮನವಿಯನ್ನ ಮಾಡಿಕೊಂಡ್ರು. ಯಾಕೆಂದ್ರೆ ಸೋಮವಾರ ನಾವು ಈಗ ಆಲ್ರೆಡಿ 5 ಗಂಟೆ 15 ನಿಮಿಷ ಆಗಿದೆ, ನಾವು ಇನ್ನೂ 40ರಿಂದ 50 ನಿಮಿಷಗಳ ಕಾಲ ವಾದ ಮಂಡನೆಯನ್ನ ಮಾಡಬೇಕು. ವಾದ ಮಂಡನೆಯನ್ನ ಮಾಡಲಿಕ್ಕೆ ಕೋರ್ಟ್ ಕಲಾಪ ಸಮಯವೂ ಕೂಡ ಮುಕ್ತಾಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮಗೆ ಸೋಮವಾರ ಕಾಲಾವಕಾಶವನ್ನು ಕೊಟ್ಟರೆ ನಾವು ಸೋಮವಾರ ಕೂಡ 1 ಗಂಟೆಗಳ ಕಾಲ ವಾದವನ್ನ ಮಂಡನೆಯನ್ನ ಮಾಡ್ತೀವಿ. ವಾದವನ್ನ ಮಂಡನೆ ಮಾಡಿದ ಬಳಿಕ ಯಾವ್ಯಾವ ಗ್ರೌಂಡ್ಸ್ ನಡಿಯಲ್ಲಿ ಆರೋಪಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಆರೋಪಿಗೆ ಜಾಮೀನನ್ನ ಕೊಡಬಾರ್ದು ಅಂತೇಳಿ ನಾವು ವಾದವನ್ನು ಮಂಡನೆ ಮಾಡ್ತೀವಿ ಅಂತೇಳಿ ನ್ಯಾಯಾಲಯದ ಗಮನಕ್ಕೆ ತಂದು, ನ್ಯಾಯಾಲಯ ಗಮನಕ್ಕೆ ತಂದ ಬಳಿಕ ನ್ಯಾಯಾಧೀಶರು ಕೂಡ ಅದಕ್ಕೆ ಕನ್ವಿನ್ಸ್ ಆಗಿರುವಂಥದ್ದು. ಯಾಕೆಂದ್ರೆ ಸಿ ವಿ ನಾಗೇಶ್ವರ್ ಅಂದ್ರೆ ರೇವಣ್ಣ ಪರ ವಕೀಲರು ವಾದವನ್ನ ಮಂಡನೆ ಸರಿಸುಮಾರು 1.5 ಗಂಟೆಗಳ ಕಾಲ ಮಾಡಿದ್ರು. ಇವ್ರಿಗೆ ಸರಿಯಾಗಿ ಕಾಲಾವಕಾಶಗಳು ಸಿಕ್ಕಲಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿರುವಂಥದ್ದು. 11:30ಕ್ಕೆ ಮತ್ತೆ ಸೋಮವಾರ ವಿಚಾರಣೆ ಏನು ಪ್ರಾರಂಭ ಆಗ್ತದೆ. ಪ್ರಾರಂಭವಾದ ಬಳಿಕ ಏನು SIT ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಾದ ಪ್ರತಿವಾದ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಆಗ ಯಾವತ್ತು ಆದೇಶಕ್ಕೆ ಕಾಯ್ದಿರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಮಮತಾ.